ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಪ್ರೇಮಿಗಳ ದಿನ. ಪ್ರೀತಿಯ ನಲ್ಲೆಗೆ ಕೆಂಪು ಗುಲಾಬಿ ಕೊಟ್ಟು ಪ್ರೇಮ ನಿವೇದನೆ ಮಾಡಿಕೊಳ್ಳೋದು ಸಾಮಾನ್ಯ. ಆದರೆ ಇಷ್ಟು ದಿನ 5-6 ರೂಪಾಯಿ ಇರ್ತಾ ಇದ್ದ ಕೆಂಪು ಗುಲಾಬಿಯ ಬೆಲೆ ದಿಢೀರಂತ 25ರಿಂದ 30 ರೂಪಾಯಿ ಆಗಿದೆ. ಇದರಿಂದ ಪ್ರೇಮಿಗಳ ಜೇಬಿಗೆ ಕತ್ತರಿಯಾದರೂ ಗುಲಾಬಿ ಬೆಳೆದ ರೈತರಿಗೆ ಝಣ ಝಣ ಕಾಂಚಾಣ ಎನ್ನುವಂತಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಗುಲಾಬಿ ಬೆಳೆದ ರೈತರು ಖುಷಿಯಾಗಿದ್ದಾರೆ. ಹೌದು, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಈ ದಿನಕ್ಕಾಗಿ ಪ್ರೇಮಿಗಳು ಕಾತುರದಿಂದ ಕಾಯ್ತಿರ್ತಾರೆ. ಪ್ರೀತಿಯ ನಲ್ಲೆಗೆ ರೆಡ್ ರೋಸ್ ಕೊಟ್ಟು ಲವ್ ಪ್ರಪೋಸ್ ಮಾಡೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಹಾಗಾಗಿ ಎಲ್ಲೆಲ್ಲೂ ಈಗ ಪ್ರೀತಿಯ ರಾಯಭಾರಿ ರೆಡ್ ರೋಸ್ಗೆ ಭಾರಿ ಡಿಮ್ಯಾಂಡ್. ಸ್ವತಃ ಗುಲಾಬಿ ಬೆಳೆದ ರೈತರ ತೋಟಗಳಿಗೆ ಭೇಟಿ ಕೊಡ್ತಾ ಇರೋ ವರ್ತಕರು ಒಂದು ಗುಲಾಬಿಗೆ 25ರಿಂದ 30 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಇನ್ನು ವರ್ತಕರೇ ತೋಟದಲ್ಲಿ 25ರಿಂದ 30 ರೂಪಾಯಿ ಕೊಡ್ತಾ ಇದ್ದು, ಮಾರುಕಟ್ಟೆಯಲ್ಲಿ ಒಂದು ರೆಡ್ ರೋಸ್ ಬೆಲೆ 50 ರೂಪಾಯಿ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಅಂದ್ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದ ರೈತ ಕೃಷ್ಣಾರೆಡ್ಡಿ ಸಹ 2.5 ಎಕರೆ ಫಾಲಿ ಹೌಸ್ನಲ್ಲಿ ಬಣ್ಣ ಬಣ್ಣದ ಗುಲಾಬಿಗಳನ್ನ ಬೆಳೆದಿದ್ದು, ರೋಸ್ಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಗುಲಾಬಿ ಬೆಳೆಯಲಾಗುತ್ತಿದ್ದು, ವಿದೇಶಗಳಿಗೂ ರೆಡ್ ರೋಸ್ ಕಳುಹಿಸಲಾಗಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.